ಹಲವು ಸರ್ಪ್ರೈಸ್ಗಳೊಂದಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ತಾ ಇದ್ದಾರೆ. ಭಾನುವಾರವೂ ಲೋಕಸಭೆ ತೆರೆದುಕೊಳ್ತಾ ಇದೆ. ಇಡೀ ದೇಶ ಮೋದಿ ಲೆಕ್ಕವನ್ನ ನೋಡಲು ಕಾತರಿಸ್ತಾ ಇದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ, ಟ್ರಂಪ್ ಉಪಟಳದ ನಡುವೆ ಬಜೆಟ್ಗೆ ದೇಶ ಸಾಕ್ಷಿ ಆಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ, ಕರ್ನಾಟಕಕ್ಕೆ ಈ ಸಲವಾದರೂ ಹೆಚ್ಚಿನ ಯೋಜನೆ ಸಿಗೋ ನಿರೀಕ್ಷೆಗಳಿವೆ. ಜನರ ಚಿತ್ತ ಮೋದಿ ಅವರ ಸರ್ಪ್ರೈಸ್ ಬಜೆಟ್ನತ್ತ ನೆಟ್ಟಿದೆ. ಮೋದಿ ಲೆಕ್ಕ 2026 ಕೌಂಟ್ ಡೌನ್ ಶುರು. ದೇಶವಾಸಿಗಳಲ್ಲಿ ದುಪ್ಪಟ್ಟಾಯ್ತು ನಿರೀಕ್ಷೆ. ನಮೋ ಲೆಕ್ಕದ ಲಾಭ ನಷ್ಟ, ನಿರೀಕ್ಷೆಗಳೇನು, ಬೇಡಿಕೆಗಳೇನು? ಹೌದು, ಮನೆ ಯಜಮಾನ ತಿಂಗಳು ಖರ್ಚು ವೆಚ್ಚ ಲೆಕ್ಕ ಹಾಕಿದಂತೆ ದಿನಸಿಗಿಷ್ಟು, ಪೆಟ್ರೋಲ್ಗಿಷ್ಟು, ಮಕ್ಕಳಿಗಿಷ್ಟು ಅಂತ ಕೂಡಿ ಕಳೆದು ಲೆಕ್ಕ ಬರೆದುಕೊಂಡಂತೆ ಪ್ರಧಾನಿ ನರೇಂದ್ರ ಮೋದಿ ಇಡೀ ದೇಶದ ಆರ್ಥಿಕತೆಯನ್ನ ರೆಡಿ ಮಾಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಇಡೀ ದೇಶದ 2026-27ನೇ ಸಾಲಿನ ಆಯವ್ಯಯವನ್ನು ಮಂಡಿಸಲಿದ್ದಾರೆ. ಇದು ಹಣಕಾಸು ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಿರೋ 9ನೇ ಬಜೆಟ್ ಆಗಿದೆ. ನಮೋ 3.0 3ನೇ ಬಜೆಟ್. ನಮೋ ಲೆಕ್ಕದ ಲಾಭ ನಷ್ಟವೇನು, ಹೇಗಿರುತ್ತೆ ಮೋದಿ ವಿಷನ್? ಈ ಬಾರಿ ಜಾಗತಿಕ ಆರ್ಥಿಕ ಹಿಂಜರಿತ, ನಿರುದ್ಯೋಗದಂತಹ ಕಷ್ಟಕಾಲ ಬಂದಿದೆ. ಚಿನ್ನದ ಬೆಲೆ ಗಗನಕ್ಕೇರುತ್ತಿದೆ. ಇದರ ಜೊತೆಗೆ ಕೆಲವು ರಾಜ್ಯಗಳ ಚುನಾವಣೆ ಕೂಡ ಸಮೀಪಿಸುತ್ತಿರೋದ್ರಿಂದ ಮೋದಿ ಸರ್ಕಾರದ ಮೇಲೆ ಜನಸಾಮಾನ್ಯರಲ್ಲಿ ಬೆಟ್ಟದಷ್ಟು ನಿರೀಕ್ಷೆಗಿದೆ. ಜೊತೆಗೆ ದೇಶದ ಆರ್ಥಿಕತೆಯನ್ನ ಮತ್ತಷ್ಟು ಮೇಲೆತ್ತುವ ಬಲು ದೊಡ್ಡ ಹೊಣೆಗಾರಿಕೆಗಿದೆ. ಹೀಗಿದ್ರು ಮೋದಿ ಬಜೆಟ್ ಆರ್ಥಿಕತೆ ಸದೃಢಗೊಳಿಸೋದರ ಮೇಲೆಗೆ ಫೋಕಸ್ ಆಗಿರೋ ಸಾಧ್ಯತೆ ಇದೆ. ಹಾಗಾದ್ರೆ ಮೋದಿ ಮುಂದಾಲೋಚನೆಯ ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳು ಇರುತ್ತೆ? ಯಾವ ಕ್ಷೇತ್ರಗಳಿಗೆ ಆದ್ಯತೆ ಇರುತ್ತೆ? ಕರ್ನಾಟಕಕ್ಕೆ ಏನು ಸಿಗತ್ತೆ? ಯಾವೆಲ್ಲ ಕ್ಷೇತ್ರಗಳನ್ನ ಮುಂದಿಟ್ಟು ಯೋಜನೆ ಮಾಡಲಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಜೆಟ್ಗೂ ಮುನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರೋ ಇಡೀ ಬಜೆಟ್ಗೆ ದಿಕ್ಸೂಚಿಯಾಗಿರೋ ಆರ್ಥಿಕ ಸಮೀಕ್ಷೆ ಏನ್ ಹೇಳುತ್ತೆ ಅನ್ನೋದನ್ನ ವಿವರಿಸ್ತೀವಿ. 2026-27ರ ಕೇಂದ್ರ ಬಜೆಟ್ಗೆ ಮುಂಚಿತವಾಗಿ ನಿರ್ಮಲಾ ಸೀತಾರಾಮನ್ ಈ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನ ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಆರ್ಥಿಕ ಸಮೀಕ್ಷೆ ಅಂದರೆ ದೇಶದ ಆರ್ಥಿಕತೆಯ ಆರೋಗ್ಯ ಕಾರ್ಡ್ ಇದ್ದಂತೆ. ಆರ್ಥಿಕ ಸಮೀಕ್ಷೆ ಮೇಲ್ನೋಟಕ್ಕೆ ದೇಶ ಸುಭದ್ರವಾಗಿರೋದನ್ನ ಸೂಚಿಸುತ್ತೆ. 2026-27ರಲ್ಲಿ ದೇಶದ ಜಿಡಿಪಿ ಶೇಕಡ 6.8ರಿಂದ ಶೇಕಡ 7.2ರಷ್ಟು ಬೆಳವಣಿಗೆ ಆಗಲಿದೆ ಎಂದು ಈ ಆರ್ಥಿಕ ಸಮೀಕ್ಷೆಯಲ್ಲಿ ಅಂದಾಜಿಸಲಾಗಿದೆ. ದೇಶದಲ್ಲಿ ಹಣದುಬ್ಬರ ನಿಯಂತ್ರಣದಲ್ಲಿದೆ. ಆಂತರಿಕವಾಗಿ ಆರ್ಥಿಕತೆ ಸದೃಢವಾಗಿದೆ ಅಂತಲೂ ಆರ್ಥಿಕ ಸಮೀಕ್ಷೆ ಹೇಳ್ತಿದೆ. इकोनॉमिक सर्वे 25-26 स्टैटिस्टिकल अपेंडिक्स। पिछले एक दशक में 25 करोड़ देशवासी गरीबी को हराकर गरीबी से बाहर निकल गए। ಇನ್ನು ಬಜೆಟ್ ಆಶಾದಾಯಕವಾಗಿರುತ್ತೆ ಅನ್ನೋ ಸುಳಿವನ್ನು ಪ್ರಧಾನಿ ಮೋದಿ ಕೂಡ ನೀಡಿದ್ರು. ಸಂಸತ್ನ ಹೊರಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಮೋದಿ ಭಾರತದ ಸುಧಾರಣಾ ಪರ್ವ ಮುಂದುವರಿಯಲಿದೆ ಎಂದರು. आत्मविश्वास भरा हिंदुस्तान आज विश्व के लिए आशा की किरण भी बना है, आकर्षण का केंद्र भी बना है. ये फ्री ट्रेड फॉर एम्बिशियस भारत है. ये फ्री ट्रेड फॉर एस्पिरेशनल यूथ है. ये फ्री ट्रेड फॉर आत्मनिर्भर भारत है. और मुझे पक्का विश्वास है, खास करके जो भारत के मैन्युफैक्चरर्स हैं, वे इस अवसर को अपनी क्षमताएं बढ़ाने के लिए करेंगे. 2026ರಲ್ಲಿ ಭೀಕರ ಆರ್ಥಿಕ ಹಿಂಜರಿತ.
ಭಾರತದ ಆರ್ಥಿಕತೆ ಸದೃಢವಾಗಿದ್ರು ಜಾಗತಿಕವಾಗಿ 2026ರಲ್ಲಿ ಒಂದು ದೊಡ್ಡ ಸಂಕಟ ಎದುರಾಗೋದನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿರೋ ಆರ್ಥಿಕ ಸಮೀಕ್ಷೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಜಾಗತಿಕ ಆರ್ಥಿಕ ಸಂಕಷ್ಟಗಳ ನಡುವೆಯೂ ಭಾರತ ಮುಂದಿನ ಸಾಲಿನಲ್ಲಿ ಆರ್ಥಿಕ ಬೆಳವಣಿಗೆ ಕಾಣಲಿದೆ. ಆದರೆ 2026ರಲ್ಲಿ ಜಾಗತಿಕ ಆರ್ಥಿಕ ಹಿಂಜರಿತವಾಗುವ ಸಾಧ್ಯತೆ ಇದೆ ಅಂತ ಈ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಈ ಆರ್ಥಿಕ ಹಿಂಜರಿತ 2008ರ ಕುಸಿತಕ್ಕಿಂತಲೂ ಭೀಕರವಾಗಿರಲಿದೆ. ಆದರೆ ಇಂಥ ಆರ್ಥಿಕ ಹಿಂಜರಿತವಾಗುವ ಸಂಭವ 10% 20%ರಷ್ಟಿದೆ ಅಂತ ಹೇಳಲಾಗಿದೆ. ಈ ಬಾರಿ ಮೋದಿ ಸರ್ಪ್ರೈಸ್ ಬಜೆಟ್. ಈ ಸಲದ ಬಜೆಟ್ ಮಂಡನೆಯಾಗ್ತಿರೋ ದಿನ ಮಾತ್ರವಲ್ಲ, ಅದರಲ್ಲಿರೋ ಕಂಟೆಂಟ್ಗಳು ಕೂಡ ಸರ್ಪ್ರೈಸ್ ಆಗಿರುತ್ತವೆ ಅಂತ ಹೇಳಲಾಗ್ತಿದೆ. ಮೋದಿ ಲೆಕ್ಕದಲ್ಲಿ ಹಲವು ವಿಶೇಷಗಳು, ಹಲವು ಹೊಸ ಯೋಜನೆಗಳು, ಮಧ್ಯಮ ವರ್ಗಕ್ಕೆ ಹಿತಕರವಾದ ಅನುಕೂಲಗಳು, ರೈತರಿಗೆ, ಹಿರಿಯ ನಾಗರಿಕರಿಗೆ ದೊಡ್ಡ ಮಟ್ಟದ ಕೊಡುಗೆಗಳು ಇರೋ ಸಾಧ್ಯತೆಗಳಿವೆ ಅಂತ ಚರ್ಚಿಸಲಾಗ್ತಿದೆ. ಆರ್ಥಿಕ ತಜ್ಞರ ಪ್ರಕಾರ ಈ ಬಾರಿ ಕೇಂದ್ರ ಸರ್ಕಾರವು ಮಧ್ಯಮ ವರ್ಗದವರು, ರೈತರು ಮತ್ತು ಹಿರಿಯ ನಾಗರಿಕರಿಗೆ ದೊಡ್ಡ ಮಟ್ಟದ ಕೊಡುಗೆಗಳು ಇರೋ ಸಾಧ್ಯತೆಗಳಿವೆ ಅಂತ ಚರ್ಚಿಸಲಾಗ್ತಿದೆ. ಗ್ರಾಮೀಣ ಭಾಗದ ಆದಾಯವನ್ನ ಬಲಪಡಿಸೋದು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಬಜೆಟ್ಟಿನಲ್ಲಿ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆಯಿದೆ. ಕಿಸಾನ್ ಸಮ್ಮಾನ್ನಲ್ಲಿ ರೈತರಿಗೆ ಬಂಪರ್ ಕೊಡುಗೆ ಮತ್ತು 13 ಲಕ್ಷ ರೂಪಾಯಿವರೆಗೆ ಝೀರೋ ಟ್ಯಾಕ್ಸ್ ಘೋಷಣೆ ಸಾಧ್ಯತೆಯಿದೆ. ಸದೃಢ ಆರ್ಥಿಕತೆಯನ್ನ ರೂಪಿಸುವ ಮತ್ತು ದೇಶದ ಸಮಗ್ರ ಆದಾಯವನ್ನು ಹೆಚ್ಚಳ ಮಾಡೋ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಹೆಚ್ಚು ಬಂಡವಾಳದ ಹೂಡಿಕೆ ಪ್ಲಾನ್ ರೂಪಿಸಲಾಗಿದೆ. ಆ ಮೂಲಕ ನಿರುದ್ಯೋಗ ಸಮಸ್ಯೆ ನಿವಾರಣೆ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡೋ ಸಾಧ್ಯತೆಯಿದೆ. ಮೋದಿ ಸರ್ಪ್ರೈಸ್. ದಿನಬಳಕೆ ಸರಕು ತೆರಿಗೆ ದಾಖಲೆ ಇಳಿಕೆ. ಮೋದಿಯವರ ಮೊದಲ ಸರ್ಪ್ರೈಸ್ ಕೊಡುಗೆಯೇ ಜಿಎಸ್ಟಿಗೆ ಸಂಬಂಧಿಸಿದ್ದು. ಜಿಎಸ್ಟಿಯಲ್ಲಿ ಗಮನಾರ್ಹ ಬದಲಾವಣೆಯನ್ನ ತರೋ ಪ್ಲಾನ್ ಇದೆ ಎನ್ನಲಾಗಿದೆ. ಈಗಾಗಲೇ ದಿನನಿತ್ಯ ಬಳಕೆಯ ಸರಕುಗಳ ಮೇಲೆ ಜಿಎಸ್ಟಿ ದರಗಳನ್ನು ಬಜೆಟ್ನಲ್ಲಿ ಕಡಿಮೆ ಮಾಡಬೇಕು ಎಂದು ಸಣ್ಣ ಉದ್ದಿಮೆದಾರರು ನಿರೀಕ್ಷಿಸುತ್ತಿದ್ದಾರೆ. ಮೋದಿಯವರ ಕ್ರಮ ಉದ್ಯಮಿಗಳಿಗೆ ಮಾತ್ರವಲ್ಲ, ಜನಸಾಮಾನ್ಯರಿಗೂ ಲಾಭದಾಯಕವಾಗುವ, ಆ ಮೂಲಕ ದೇಶದ ಆರ್ಥಿಕತೆಗೆ ಉತ್ತೇಜನ ಕೊಡುವ ಸಾಧ್ಯತೆಯೂ ಇದೆ. ಜೊತೆಗೆ ಕರ್ನಾಟಕಕ್ಕೆ ಜಿಎಸ್ಟಿ ಪಾಲು ಕಡಿಮೆ ಸಿಗ್ತಿರೋದು ನಿಜ. ಇದನ್ನ ತಡೆಯಲು ರಾಜ್ಯದ ಜಿಎಸ್ಟಿ ಪಾಲು ನೇರವಾಗಿ ರಾಜ್ಯಕ್ಕೆ ಸಿಗುವ ಹಾಗೆ ನೋಡಿಕೊಳ್ಳಬೇಕು ಅಂತಲೂ ತಜ್ಞರು ಹೇಳ್ತಿದ್ದಾರೆ. ಸ್ಟೇಟ್ ಶೇರ್ ಎಷ್ಟು, SGST ಎಷ್ಟು, CST ಎಷ್ಟು ಅಂತ ಇರುತ್ತೆ. ಸ್ಟೇಟ್ ಏನ್ ಶೇರ್ ಇದೆ, ಸೆಂಟ್ರಲ್ ಎಷ್ಟು ಶೇರ್ ಇದೆ ಅಂತ ಇರುತ್ತೆ. ಸ್ಟೇಟ್ ಕಲೆಕ್ಷನ್ ಏನಿರುತ್ತೆ ಅದು ಆಟೋಮ್ಯಾಟಿಕ್ ಆಗಿ ಸ್ಟೇಟ್ ಟ್ರೆಜರಿಗೆ ಒಂದು ವೇಳೆ ಬರೋದಕ್ಕೆ ಆದ್ರೆ ಆಗ ಈ ಡಿಲೇ ಎಲ್ಲ ಏನಿರುತ್ತೆ ಅದು ಖಂಡಿತವಾಗಿಯೂ ಇರಲ್ಲ. ಅವಾಗ ಏನಾಗುತ್ತೆ, ರಾಜ್ಯಗಳು ಕೂಡ ಅವರು ಯಾರನ್ನೋ ಕೇಂದ್ರವನ್ನ ದೂಷಿಸುವ ಪ್ರಶ್ನೆ ಇಲ್ಲ, ನಮ್ಗೆ ನಮ್ಮ ಹಣ ಬರ್ಬೇಕಿತ್ತು ಅನ್ನುವಂಥ ಮಾತೇ ಇರಲ್ಲ. ಆಗ ಬಹುಶಃ ಮಚ್ ಆಫ್ ದಿಸ್ ಈಗೇನು IST ದೊಂದು ಬಿಟ್ರೆ, ಏನೋ ಇಂಟರ್ಸ್ಟೇಟ್ ಆಗುವಾಗ ಆಗುವಂಥ GST ದೊಂದು ಇಶ್ಯೂ ಬಿಟ್ರೆ ಇನ್ನು ಒಳಗಡೆ ಆಗುವಂಥದ್ದಕ್ಕೆ ಏನು ಇಶ್ಯೂಸ್ ಇಲ್ಲ. ಮೋದಿ ಸರ್ಪ್ರೈಸ್. ನಿಮ್ಮ ಟೇಕ್ ಹೋಮ್ ಸ್ಯಾಲರಿ ಹೆಚ್ಚಾಗತ್ತಾ? 13 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ. ಎಲ್ಲರಿಗೂ ಇರೋ ಮೇನ್ ಟೆನ್ಷನ್ ಅಂದ್ರೆ ಅದು ಇನ್ಕಮ್ ಟ್ಯಾಕ್ಸ್. ಕಳೆದ ವರ್ಷದಂತೆ ಈ ಸಲವೂ ಸ್ಯಾಲರಿಡ್ ಕ್ಲಾಸ್ಗೆ ಮೋದಿ ಭರ್ಜರಿ ಕೊಡುಗೆ ನೀಡೋ ಸಾಧ್ಯತೆಯಿದೆ. ಹೊಸ ಆದಾಯ ತೆರಿಗೆ ಪದ್ಧತಿಯಡಿ ವೇತನದಾರರಿಗೆ ನೀಡಲಾಗುವ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತವನ್ನು ಪ್ರಸ್ತುತ ಆಗಿರುವ ಮೊತ್ತದಿಂದ 1 ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆಯಿದೆ. ಒಂದು ವೇಳೆ ಇದು ಜಾರಿಯಾದರೆ ವಾರ್ಷಿಕ 13 ಲಕ್ಷ ರೂಪಾಯಿಗಳವರೆಗೆ ಆದಾಯ ಹೊಂದಿದವರು ಯಾವುದೇ ತೆರಿಗೆ ಪಾವತಿಸಬೇಕಿಲ್ಲ. ಸದ್ಯ 12.75 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಇದೆ. ಹಳೆ ತೆರಿಗೆ ಪದ್ಧತಿಯಿಂದ ಜನರನ್ನ ಹೊಸ ಪದ್ಧತಿಗೆ ಆಕರ್ಷಿಸಲು ಸರ್ಕಾರ ಈ ಕ್ರಮ ಕೈಗೊಳ್ಳಬಹುದು ಎನ್ನಲಾಗಿದೆ. ಇನ್ನು ಬಜೆಟ್ ಮಂಡನೆಗೆ ಮುನ್ನವೇ ಹೋಟೆಲ್ ಅಸೋಸಿಯೇಷನ್ ಅವರು ನೊಂದು ಮಾತನಾಡಿದ್ದಾರೆ. ನಮಗೆ ತೆರಿಗೆ ಇಳಿಕೆ ಮಾಡೋದು ಬೇಡ, ಆದರೆ ಹೊಸ ಕಾನೂನುಗಳ ಮೂಲಕ ಉದ್ಯಮಿಗಳಿಗೆ ಹೊರೆಯಾಗೋ ಕ್ರಮಗಳನ್ನ ಕೈಗೊಳ್ಳಬೇಡಿ ಅಂತ ಮನವಿ ಮಾಡಿದ್ದಾರೆ. ಬಹಳಷ್ಟು ತೆರಿಗೆ ಮೇಲೆ ತೆರಿಗೆಯನ್ನು ಹಾಗೂ ಕಾನೂನಿನ ಹೊರೆಯನ್ನು ಉದ್ಯಮಿಗಳ ಮೇಲೆ ಹಾಕಿರುವುದರಿಂದ ಈ ಬಜೆಟ್ನಲ್ಲಿ ನಾವು ಯಾವುದನ್ನೇ ನಿರೀಕ್ಷಿಸುತ್ತಿಲ್ಲ. ಕನಿಷ್ಠ ಹಲವಾರು ಇಲಾಖೆಗಳಿಂದ ನಮಗೆ ತೊಂದರೆಗಳಾಗದಿದ್ದರೆ
ಅದುವೇ ಸಾಕು. ಚುನಾವಣಾ ರಾಜ್ಯಗಳಿಗೆ ಪಂಪರ್ ಪಕ್ಕ. ಈ ಸಲ ರಾಜ್ಯಕ್ಕೂ ಇದೆ ಬೆಟ್ಟದಷ್ಟು ನಿರೀಕ್ಷೆ. ಈ ಬಜೆಟ್ ಪಂಚರಾಜ್ಯಗಳ ಚುನಾವಣಾ ತಂತ್ರಗಾರಿಕೆಗೆ ಸೀಮಿತವಾಗಲಿದೆಯಾ ಅಥವಾ ದಕ್ಷಿಣದ ಆರ್ಥಿಕ ಶಕ್ತಿ ಕರ್ನಾಟಕದ ಪಾಲಿಗೆ ಉತ್ತಮ ಕೊಡುಗೆ ಸಿಗಲಿದೆಯಾ ಎಂಬ ಕುತೂಹಲವೂ ಮೂಡಿಸಿದೆ. ಮೂಲಸೌಕರ್ಯದ ಬಗ್ಗೆ ರಾಜ್ಯ ಸರ್ಕಾರ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದೆ. ಇನ್ನು ಕರ್ನಾಟಕದ ಟಾಪ್ 10 ಬೇಡಿಕೆಗಳನ್ನು ಪಟ್ಟಿ ಮಾಡೋದಾದ್ರೆ ಕೃತಕ ಬುದ್ಧಿಮತ್ತೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ ಅದು ಮತ್ತೆ ಸೆಮಿ ಕಂಡಕ್ಟರ್ಸ್ ಇವುಗಳಿಗೆ ಅದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಕಷ್ಟು ಉತ್ತೇಜನ ಕೊಟ್ಟಿದೆ, ಕಳೆದ ಬಜೆಟಲ್ಲೂ ಕೊಟ್ಟಿದೆ. ಸೊ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಈ ಥರದೊಂದು ಹಬ್ಬನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಈ ಸರಿ ಒಂದು ಹಣವನ್ನು ಕೊಟ್ಟರೆ ಖಂಡಿತ ಬೆಂಗಳೂರಲ್ಲಿ ಅದಕ್ಕೆ ಬೇಕಾಗುವಂಥ ಸ್ಕಿಲ್ಡ್ ಪರ್ಸನಲ್ ಇರೋದ್ರಿಂದ ಮತ್ತು ಬೆಂಗಳೂರು ಅದಕ್ಕೆ ಎಲ್ಲ ರೀತಿಯಲ್ಲೂ ಸೂಟ್ ಆಗಿರೋದ್ರಿಂದ ಖಂಡಿತ ಅದರಿಂದ ಸಾಕಷ್ಟು ರಿಸರ್ಚ್ಗೆ ಅನುಕೂಲ ಆಗುತ್ತೆ. ನಮ್ಮ ರಾಯಚೂರಿಗೆ ಒಂದು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸನ್ನು ಮಂಜೂರು ಮಾಡಲೇಬೇಕಂತ ತಿಳ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತಾ ಸುದೀರ್ಘವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ರೈಲ್ವೆ ಕರಾವಳಿ ಅಭಿವೃದ್ಧಿಗೆ ಬೂಸ್ಟ್. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಈ ಬಾರಿ ಹೆಚ್ಚಿನ ಬಲ ಸಿಗುವ ಸಾಧ್ಯತೆ ಇದೆ. ಧಾರವಾಡ, ಕಿತ್ತೂರು, ಬೆಳಗಾವಿ, ಗಿಣಿಗೇರ, ರಾಯಚೂರು ಮಾರ್ಗಗಳ ಜೊತೆಗೆ ಕಲಬುರಗಿ ರೈಲ್ವೆ ವಿಭಾಗದ ಕನಸು ನನಸಾಗಬೇಕಿದೆ. ಸ್ಥಗಿತಗೊಂಡ ಎತ್ತಿನಹೊಳೆ ಕಾಮಗಾರಿ ಪುನರಾರಂಭಿಸಬೇಕಿದೆ. ಇನ್ನು 360 ಕಿಲೋಮೀಟರ್ ಉದ್ದದ ಕಡಲ ತೀರ ಹೊಂದಿದ್ದರೂ ಅಭಿವೃದ್ಧಿ ಕಾಣದ ಕರ್ನಾಟಕದ ಬಂದರುಗಳಿಗೆ ಸಾಗರಮಾಲಾ ಯೋಜನೆಯಡಿ ವಿಶೇಷ ಪ್ಯಾಕೇಜ್ ಸಿಗುವ ನಿರೀಕ್ಷೆ ಇದೆ. ಜೊತೆಗೆ ಕೈಗಾರಿಕೆಗಳಿಗೆ ಪೂರಕವಾಗಿ ಉಕ್ಕಿನ ಪೂರೈಕೆಗೆ ರಿಯಾಯಿತಿ ಸಿಗಬಹುದು ಎನ್ನಲಾಗುತ್ತಿದೆ. ಅತಿವೃಷ್ಟಿ, ಬರ, ಆರ್ಥಿಕ ಸವಾಲುಗಳು. ರಾಜ್ಯದಲ್ಲಿ ಸಾಲದ ಹೊರೆ ಹೆಚ್ಚುತ್ತಿದೆ. ನಿರಂತರ ಅತಿವೃಷ್ಟಿ ಮತ್ತು ಪ್ರವಾಹದಿಂದಾಗಿ ಆರ್ಥಿಕತೆ ನಲುಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ನಿಧಿ ಹಂಚಿಕೆಯಾಗಬೇಕಿದೆ. ಗುಜರಾತ್, ಯುಪಿ ಮಾದರಿಯಲ್ಲಿ ಕರ್ನಾಟಕಕ್ಕೂ ಬೃಹತ್ ತಾಂತ್ರಿಕ ಯೋಜನೆಗಳನ್ನು ನೀಡುವ ಮೂಲಕ ಬಂಡವಾಳ ಹೂಡಿಕೆಗೆ ಉತ್ತೇಜನ ನೀಡಬೇಕೆಂದು ಉದ್ಯಮ ಕ್ಷೇತ್ರದ ಒತ್ತಾಯವಾಗಿದೆ. ಮೋದಿ ಬಜೆಟ್ ಜೆನ್ಝಿಗಳ ನಿರೀಕ್ಷೆಗಳೇನು? ಭಾರತದ ಜನಸಂಖ್ಯೆಯಲ್ಲಿ ಯುವ ಜನರದ್ದೇ ಬಹುಪಾಲು. ಈಗಂತೂ ಜೆನ್ಝಿಗಳದ್ದೇ ಕಾಲ. ಹಾಗಾಗಿ ಈ ಸಲದ ಬಜೆಟ್ ಬಗ್ಗೆ ಜೆನ್ಝಿಗಳ ನಿರೀಕ್ಷೆಯು ಬೆಟ್ಟದಷ್ಟಿದೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂದರೆ ಉದ್ಯೋಗಾವಕಾಶಗಳು ಇಲ್ಲ. ಸೊ ಉದ್ಯೋಗಾವಕಾಶಗಳಿಗೆ ಏನಾದರೂ ಅಂದರೆ IT ಹಬ್ಗಳಾಗಿರ್ಬೋದು, ಯಾವುದಾದ್ರೂ ಸ್ಕೀಮ್ ಆಗಿರ್ಬೋದು, ಅದನ್ನು ತಂದು ಉದ್ಯೋಗಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತ ಹೇಳ್ತಿದ್ದೇನೆ. ಮಂಗಳೂರಲ್ಲಿ ಹುಟ್ಟಿ ಮಂಗಳೂರಲ್ಲಿ ನಾವು ಎಜುಕೇಶನ್ ಕೂಡ ಪಡ್ತಿದ್ದೇವೆ. ಮತ್ತೆ ಆಮೇಲೆ ನಾವು ಜಾಬ್ ಮಾಡಲಿಕ್ಕೆ ಮಾತ್ರ ಬೇರೆ ದೇಶಗಳಿಗೆ, ಬೇರೆ ಸ್ಟೇಟ್ಸ್ಗಳಿಗೆ, ಬೇರೆ ಸಿಟಿಗಳಿಗೆಲ್ಲ ಹೋಗಬೇಕಾಗಿತ್ತು. ಸೊ ನಮಗೆ ಮಂಗಳೂರಲ್ಲಿಯೇ ಜಾಬ್ ಆಪರ್ಚುನಿಟೀಸ್ಗಳನ್ನು ಮಾಡಿ IT-BT ಕಂಪನೀಸ್ಗಳನ್ನೆಲ್ಲ ಇಲ್ಲಿಗೇನೆ ತಂದು ನಮಗೆ ಜಾಬ್ ಆಪರ್ಚುನಿಟೀಸ್ ಕೂಡ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಉನ್ನತ ಶಿಕ್ಷಣ ಮತ್ತು ಉದ್ಯಮವನ್ನು ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಬೇಕು.
ಯುವಕರಿಗೆ ನೇರ ಪ್ರಯೋಜನಗಳನ್ನ ಒದಗಿಸಬೇಕು. ಈ ಬಜೆಟ್ನಲ್ಲಿ ಉನ್ನತ ಶಿಕ್ಷಣ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಸೆನ್ಸಿಗಳ ಬೇಡಿಕೆ. ಎಜುಕೇಶನ್ ಅಲ್ಲಿ ತುಂಬಾ ಕಡೆ ಆಪರ್ಚುನಿಟೀಸ್ ಇದೆ, ಬಟ್ ಎಲ್ಲಿ ಏನು ಯಾವಾಗ ಇಂಪ್ಲಿಮೆಂಟ್ ಆಗಬೇಕು ಅದ್ಯಾವುದೂ ಆಗ್ತಾ ಇಲ್ಲ. ಗೈಡೆನ್ಸ್ ಇಲ್ಲ. ಚಿನ್ನದ ಬೆಲೆ ಸತತ ಇಳಿಕೆ, ಬಜೆಟ್ನಲ್ಲಾಗತ್ತ ಮ್ಯಾಜಿಕ್. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಬುಲಿಯನ್ ಮಾರುಕಟ್ಟೆಯಲ್ಲಿ ಮಹತ್ತರ ಬದಲಾವಣೆಗಳು ಕಂಡುಬರುತ್ತಿವೆ. ಶುಕ್ರವಾರ ಒಂದೇ ದಿನಕ್ಕೆ ಬರೋಬ್ಬರಿ 750 ರೂಪಾಯಿಗೂ ಹೆಚ್ಚು ಕುಸಿತ ಕಂಡಿದೆ ಬಂಗಾರದ ಬೆಲೆ. ಶನಿವಾರ ಮತ್ತೆ ಇಳಿಕೆಯಾಗಿದೆ. ತಜ್ಞರ ಪ್ರಕಾರ ಬಜೆಟ್ನಲ್ಲಿ ಆಮದು ಸುಂಕದ ಬಗ್ಗೆ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಸೋಮವಾರದ ಚಿನ್ನದ ದರ ನಿರ್ಧಾರವಾಗಲಿದೆ. ಮೋದಿ ನಿರ್ಧಾರವೇನಿರುತ್ತೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಕಿಸಾನ್ ಸಮ್ಮಾನ್ ಯೋಜನೆ 10,000 ರೂಪಾಯಿಗೆ ಏರಿಕೆ. ಕೇಂದ್ರ ಬಜೆಟ್ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರೋ ಕೇಂದ್ರ ಬಜೆಟ್ ಮೇಲೆ ದೇಶದ ಅನ್ನದಾತರು ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ನೀಡಲಾಗುವ ವಾರ್ಷಿಕ ಸಹಾಯಧನದ ಹೆಚ್ಚಳದ ಬಗ್ಗೆ ಭಾರೀ ನಿರೀಕ್ಷೆ ಹುಟ್ಟಿಕೊಂಡಿದೆ. ರೈತ ಸಮುದಾಯಕ್ಕೆ ಬಜೆಟ್ನಲ್ಲಿ ದೊಡ್ಡ ಉಡುಗೊರೆ ಸಿಗುವ ನಿರೀಕ್ಷೆಯಿದೆ. ಹೆಚ್ಚುತ್ತಿರೋ ಹಣದುಬ್ಬರ ಮತ್ತು ನಿರಂತರವಾಗಿ ಹೆಚ್ಚುತ್ತಿರೋ ಕೃಷಿ ವೆಚ್ಚಗಳ ನಡುವೆ ಗ್ರಾಮೀಣ ಭಾಗದ ರೈತರು ಮೋದಿ ಸರ್ಕಾರದ ಮೇಲೆ ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಈ ಬಾರಿ ರೈತರಿಗೆ ನೀಡಲಾಗುವ ಸಹಾಯವನ್ನು ಈಗಿರೋ 6,000 ರೂಪಾಯಿಗಳಿಂದ 10,000 ರೂಪಾಯಿಗಳಿಗೆ ಹೆಚ್ಚಿಸೋ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ದೇಶದ ಸುಮಾರು 11 ಕೋಟಿ ರೈತರ ಕುಟುಂಬಗಳಿಗೆ ಇದರಿಂದ ನೇರ ಲಾಭವಾಗಲಿದೆ. ಇದರಿಂದ ಸರ್ಕಾರದ ಮೇಲೆ ವಾರ್ಷಿಕ ಸುಮಾರು 95,000 ಕೋಟಿ ರೂಪಾಯಿಗಳ ಹೊರೆ ಬೀಳಲಿದ್ರು ಗ್ರಾಮೀಣ ಆರ್ಥಿಕತೆಗೆ ಇದು ಚೈತನ್ಯ ನೀಡಲಿದೆ. ವಂದೇ ಭಾರತ್ ರೈಲುಗಳ ಹಬ್ಬ. ಈ ಬಜೆಟ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಹೊಸ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ರೈಲುಗಳನ್ನ ಘೋಷಿಸುವ ಸಾಧ್ಯತೆ ಇದೆ. ಕಳೆದ ಬಜೆಟ್ನಲ್ಲಿ ರೈಲ್ವೆಗೆ 2.65 ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು. ಈ ಬಾರಿ ಈ ಮೊತ್ತ ಇನ್ನೂ ಹೆಚ್ಚಾಗುವ ನಿರೀಕ್ಷೆಯಿದೆ. ಜೊತೆಗೆ ರೈಲ್ವೆ ಪ್ರಯಾಣಿಕರಿಗೆ ವೇಟಿಂಗ್ ಲಿಸ್ಟ್ ಸಮಸ್ಯೆಯಿಂದ ಮುಕ್ತಿ ನೀಡಲು ಸರ್ಕಾರ ಬೃಹತ್ ಯೋಜನೆ ರೂಪಿಸಿದೆ. 2030ರ ವೇಳೆಗೆ ರೈಲು ಟಿಕೆಟ್ ಬುಕಿಂಗ್ನಲ್ಲಿ ವೇಟಿಂಗ್ ಲಿಸ್ಟ್ ಇಲ್ಲದಂತೆ ಮಾಡುವ ಗುರಿ ಹೊಂದಲಾಗಿದೆ. ಮೋದಿ ಸರ್ಪ್ರೈಸ್ ಬಜೆಟ್ನಲ್ಲಿ ವಾಹನ, ಗೃಹ ಸಾಲದ ಬ್ಯಾಂಕ್ ಮೇಲಿನ ಬಡ್ಡಿ ದರ ಕಡಿಮೆ ಮಾಡ್ತಾರಾ ಅನ್ನೋ ನಿರೀಕ್ಷೆಗಳಿವೆ. ಕೃಷಿ ಕೇಂದ್ರಿತ ಎಂಎಸ್ಎಂಇಗಳಿಗೆ ಉತ್ತೇಜನ ಸಿಗುವ ಸಾಧ್ಯತೆಯಿದೆ. ಹಿರಿಯ ನಾಗರಿಕರಿಗೆ ಸೆಕ್ಷನ್ 80 ಟಿಟಿಬಿ ಅಡಿಯಲ್ಲಿ ಸಿಗೋ ರಿಯಾಯಿತಿ ಮಿತಿಯನ್ನು 50,000ದಿಂದ ಬರೋಬ್ಬರಿ 1 ಲಕ್ಷಕ್ಕೆ ಏರಿಸೋ ಪ್ಲಾನ್ ಇದೆ. 14 ಕೋಟಿಗೂ ಹೆಚ್ಚು ಭಾರತೀಯರು 60 ವರ್ಷಕ್ಕಿಂತಲೂ ಮೇಲ್ಪಟ್ಟವರಾಗಿದ್ದು ಠೇವಣಿ ಮೇಲಿನ ಬಡ್ಡಿ ದರದ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ತಂಬಾಕು ಪದಾರ್ಥಗಳ ಜಿಎಸ್ಟಿ ಶೇಕಡ 28ರಿಂದ ಶೇಕಡ 40ಕ್ಕೆ ಏರಿಕೆಯಾಗುವ ಸಾಧ್ಯತೆಯಿದೆ. ಎಐ, ಸೆಮಿಕಂಡಕ್ಟರ್, ಡಿಜಿಟಲ್ ಮೂಲಸೌಕರ್ಯ ಹೂಡಿಕೆಗೆ ಬೆಂಬಲ ಕೊಡುವ ಮತ್ತು ಕಾರ್ಪೊರೇಟ್ ವಲಯದ ತೆರಿಗೆಯಲ್ಲಿ ಸರಳೀಕರಣ ಮಾಡುವ ನಿರೀಕ್ಷೆಗಳಿವೆ. ಒಟ್ಟಾರೆಯಾಗಿ 2026ರ ಬಜೆಟ್ ಸಾಮಾನ್ಯ ಜನರ ಕೈಯಲ್ಲಿ ಹೆಚ್ಚಿನ ಹಣ ಉಳಿಯುವಂತೆ ಮಾಡುವ ಮತ್ತು ದೇಶದ ಮೂಲಸೌಕರ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಗುರಿಯನ್ನ ಹೊಂದಿದೆ ಎಂದು ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಭಾನುವಾರದಂದು ಈ ಸಲದ ಬಜೆಟ್ ಫೆಬ್ರವರಿ 1ರಂದು ಮಂಡನೆಯಾಗುತ್ತಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ, ಟ್ರಂಪ್ನ ಉಪಟಳದ ನಡುವೆ ಬಜೆಟ್ಗೆ ದೇಶ ಸಾಕ್ಷಿಯಾಗುತ್ತಿದ್ದು ಇದೀಗ ಜನರ ಚಿತ್ತ ಆಯವ್ಯಯದತ್ತ ಹೊರಳಿದೆ.